ಇದೇನಪ್ಪ ಇದು? ಈ ಸಿನಿಮಾನೂ ಇವ್ರು ಬಿಡಲ್ವಾ ಅಂತೀರಾ? ಹೌದು, ಈ ಸಿನಿಮಾನೂ ನಾವು ಬಿಡಲ್ಲ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಏಕಲು ಚಾನಲ್‌ಗೆ ಸ್ವಾಗತ. ವೆಲ್ಕಮ್ ಟು ದ ಜಂಗಲ್. ಅಕ್ಷಯ್ ಕುಮಾರ್ ಅವರು ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿರೋ ಜೊತೆಗೆ ಈ ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ಹೇಳಕ್ಕೆ ಹೋದ್ರೆ ಅದೇ 1 ನಿಮಿಷ ಆಗ್ಬಿಡುತ್ತೆ. ಸೊ, ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನ ನಾನು ಹೇಳ್ತೀನಿ. ಚಾನಲ್‌ಗೆ ಯಾರಾದ್ರು ಹೊಸ್ದಾಗಿ ಬಂದಿರೋರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮ್ಯಾಟ್ರು ಮುಗಿಸೋಣ. ವೆಲ್ಕಮ್ ಟು ದ ಜಂಗಲ್. ಇಂಡಿಯಾದ ಫಸ್ಟ್ 2,000 ಕೋಟಿ ಮಾಡೋವಂಥ ಸಿನಿಮಾ ಇದು ಅಂತ, ಐ ಮೀನ್ ಫೇಕ್ ಅಂತ ಈ ಸಿನಿಮಾದ ಪ್ರಚಾರ ಶುರುವಾಗುತ್ತೆ. ಈ ಸಿನಿಮಾದಲ್ಲಿ ಸಿನಿಮಾ ಒಳಗಡೆ ಸಿನಿಮಾನೇ ತೋರ್ಸಕ್ಕೆ ಹೋಗಿದ್ದಾರೆ. ಲಾಜಿಕ್ ಎಲ್ಲ ಹುಡ್ಕಕ್ಕೆ ಹೋಗ್ಬೇಡಿ. ಸ್ವಲ್ಪ ಇಟ್ಕೊಂಡು ಪ್ಯೂರ್ಲಿ ಮ್ಯಾಜಿಕ್ ಅಂದ್ಕೊಳ್ಳಿ. ಹೊಟ್ಟೆ ನೋವು ಬರೋ ತನಕ ಏನಾದರೂ ನಗಬೇಕು ಅಂದ್ಕೊಂಡ್ರೆ ಈ ಸಿನಿಮಾ ನೋಡಿ. ಲ್ಯಾಂಗ್ವೇಜು ಹಿಂದಿ. ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ದೊಡ್ಡ ಕಷ್ಟಪಡಬೇಕು, ಅದು ಈ ಥರ ಆ್ಯಕ್ಟರ್ಗಳನ್ನ ಇಟ್ಕೊಂಡಾಗ ಯಾವ್ಯಾವ ಥರ ಕಷ್ಟಗಳು ಪಡಬೇಕು, ಚೂಸ್ ಮಾಡ್ಕೊಂಡಿರೋ ಕತೆ, ಚೂಸ್ ಮಾಡ್ಕೊಂಡಿರೋ ಲೊಕೇಶನ್ ಯಾವ ಥರ ಇರುತ್ತೆ. ಇಲ್ಲಿ ಸಿನಿಮಾ ಗೆಲ್ತಾ ಅಥವಾ ಕತೆ ಗೆಲ್ತಾ ಅಥವಾ ಡೈರೆಕ್ಟರ್ ಗೆದ್ರ ಆಕ್ಟರ್ ಗೆದ್ರ, ಇದು ಕನ್ಫ್ಯೂಷನಲ್ಲಿ ಇಡೋವಂಥ ಪಾಯಿಂಟ್. ಆದರೆ ವೆಲ್ಕಮ್ ಟು ದ ಜಂಗಲ್ ಈ ಕಥೆಯ ಟೈಟಲ್ಲೇ ಹೇಳೋ ಥರ ಈ ಸಿನಿಮಾ ನಡೆಯೋದೇನೆ ಒಂದು ಕಾಡಲ್ಲಿ. ಆ ಕಾಡಿಗೆ ಇವ್ರು ಯಾಕೆ ಬರ್ತಾರೆ ಅನ್ನೋದು ಟ್ರೈಲರಲ್ಲೇ ಹೇಳಿದ್ದಾರೆ. ಕಾಡಿಗೆ ಬಂದ ಮೇಲೆ ಏನೇನಾಗುತ್ತೆ ಅನ್ನೋದು ಟ್ರೈಲರಲ್ಲೇ ಹೇಳಿದ್ದಾರೆ. ಸಿನಿಮಾ ಯಾಕೆ ನೋಡಬೇಕು ಅಂತ ಅಂದರೆ, ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ಮಜಾ ಕೊಡೋ ಎಲಿಮೆಂಟ್ಸು ಸಿಕ್ಕಾಪಟ್ಟೆ ಇದೆ. ನೀವು ಕ್ರಿಂಜ್ ಅಂತನಾದರೂ ಅಂದ್ಕೊಳ್ಳಿ, ಓವರ್ ಅಂತನಾದರೂ ಅಂದ್ಕೊಳ್ಳಿ, ಏನಿದು ಜಾತ್ರೆ ಥರ ಮಾಡಿದ್ದಾರೆ ಅಂತನಾದರೂ ಅಂದ್ಕೊಳ್ಳಿ. ಅದೆಲ್ಲ ಅಂದ್ಕೊಂಡ್ರು ನಿಮಗೆ ಎಲ್ಲಾದರೂ ಒಂದು ಕಡೆ ಎಲ್ಲ ಸುಮಾರು ಕಡೆ ನಗ್ತೀರಾ. ನಗ್ಸೋದು ನಮ್ಮ ಧರ್ಮ, ನಗೋದು ನಿಮ್ಮ ಧರ್ಮ ಅಂತ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಅಷ್ಟೇ. ಅಷ್ಟು ಸಖತ್ತಾಗಿರೋ ಹೀರೋಗಳಿದ್ದಾರೆ, ಅಷ್ಟು ಸಖತ್ತಾಗಿರೋ ಹೀರೋಯಿನ್ಸ್ ಇದ್ದಾರೆ. ಇವರಿಬ್ಬರು ಮಧ್ಯದಲ್ಲಿ ನಗು ಬರ್ತದೆ ಗುರು ರಿವ್ಯೂ ಮಾಡ್ಬೇಕಾದ್ರೆ. ಬಿಕಾಸ್ ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ನಗಿಸ್ತಾರೆ. ನಿಮಗೆ ಒಂದು ಕಾಸ್ ಇದೆ, ಅದೊಂದು ಕಾಸ್ ಅನ್ನೋದೊಂದು ಎಮೋಷನ್ ಪಾಯಿಂಟ್ ಬಿಟ್ಟರೆ ಇಡೀ ಸಿನಿಮಾ ನಗು ನಗು ನಗು. ಪ್ರೊಡಕ್ಷನ್ ವ್ಯಾಲ್ಯೂ ಮಾತ್ರ ಸಕ್ಕತ್ತಾಗಿದೆ. ದುಡ್ಡು ಸೂಪರಾಗಿ ಸುರಿದಿದ್ದಾರೆ, ಸಕ್ಕತ್ತಾಗಿನೇ ಸೆಟ್ ಹಾಕಿದ್ದಾರೆ, ಸಕ್ಕತ್ತಾಗಿನೇ ಆ್ಯಕ್ಷನ್ಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬರೋಕ್ಕೆ ಹೋದರೆ, ಎಲ್ಲೆಲ್ಲಿ ಕಾಮಿಡಿ ಬೇಕೋ ಅಲ್ಲಲ್ಲಿ ಪ್ಲೇಸ್ ಮಾಡಿಲ್ಲ. ಫುಲ್ ಸಿನಿಮಾ ಸ್ಕ್ರೀನ್ ಪ್ಲೇ ಪ್ರತಿ ಸೀನಲ್ಲೂ, ಅಂದರೆ ಎಕ್ಸಾಂಪಲ್ ಒಂದು 5 ಸೀನ್ ಅಂತ ತೊಗೊಂಡ್ರೆ ಅದರಲ್ಲಿ 3 ಸೀನ್ ಆದರೆ ಕಾಮಿಡಿ ಇದ್ದೇ ಇರುತ್ತೆ. ಅದು ಫಿಕ್ಸ್ ಆಗಿಬಿಡಿ. ಅದ್ರ ಜೊತೆಗೆ ಒಂದು ಪಾಯಿಂಟಲ್ಲಿ ಸಿನಿಮಾ ಬ್ಲಾಕ್ ಆಗುತ್ತೆ. ಆ ಬ್ಲಾಕ್ ಆದಮೇಲೆ ಈಚೆ ಬರಬೇಕಾದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ಫನ್ ಎಲಿಮೆಂಟ್ ಮಾತ್ರ ಸೂಪರಾಗಿದೆ. ಈ ಸಿನಿಮಾದ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ, ನಾವು ಒಂದು 20 ವರ್ಷದ ಹಿಂದೆ ಹೋದರೆ ಟಾಮ್ ಆ್ಯಂಡ್ ಜೆರ್ರಿ ನೋಡ್ತಾ ಇದ್ವಲ್ಲ, ಆ ಥರ ಎಪಿಸೋಡ್ಗಳಂತೂ ಸಖತ್ತಾಗೇ ಇದೇನೆ. ಸಿಚುವೇಶನ್ ಕಾಮಿಡಿ ಅಂತೂ ಸೂಪರಾಗೇ ಬಂದಿದೆ. ಸೊ, ವೆಲ್ಕಮ್ ಟು ದ ಜಂಗಲ್. ಸಿನಿಮಾ ನೋಡಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಫಸ್ಟು ಟ್ರೈಲರ್ ನೋಡಿ. ಟ್ರೈಲರ್ ನೋಡಿದ್ಮೇಲೆ ನೀವು ಸಿನಿಮಾ ನೋಡಬೇಕು ಅಂತ ಫಿಕ್ಸ್ ಆಗ್ತೀರಾ. ಬಿಕಾಸ್ ಟ್ರೈಲರೇ ಅಷ್ಟು ಮಜಾ ಎಲಿಮೆಂಟ್ಸ್ನ ಹಾಕಿದ್ದಾರೆ. ಸೊ, ಇದಾಗಿತ್ತು ನನ್ನ ರಿವ್ಯೂ. ಐ ಮೀನ್ ಟೆಕ್ನಿಕಲ್ ವಿಚಾರದ ಬಗ್ಗೆ ನಾನು ಮಾತಾಡಲ್ಲ. ಬಿಕಾಸ್ ಬಾಲಿವುಡ್ ಪ್ರೊಡಕ್ಷನ್ ಹೌಸ್ ತುಂಬ ದುಡ್ಡು ಸುರಿದಿದ್ದಾರೆ, ಚೆನ್ನಾಗಿ ಬಂದಿದೆ. ಅದು ಬಿಟ್ಟರೆ ಹೋಗಿ ಬರಬೇಕು. ಧನ್ಯವಾದಗಳು. ಶುಭ ದಿನ. ಬಾಯ್.